ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಮೈನರ್ ಆಗಿ ನೆಗೆಟಿವ್ ಅಲ್ಲಿದೆ. ಬಟ್ ಇದ್ರ ಬಗ್ಗೆ ಎಲ್ಲ ನೀವು ಸೀರಿಯಸ್ ಆಗಿ ತಗೋಬೇಡಿ. ಯಾಕಂದ್ರೆ ದ ಮಾರ್ಕೆಟ್ ಈಸ್ ಡೂಯಿಂಗ್ ಕ್ರೇಜಿ ಥಿಂಗ್ಸ್. ಇವತ್ತು ನಮಗೆ ಒಳ್ಳೆ ನ್ಯೂಸ್ ಮೇಲೆ ಒಳ್ಳೆ ನ್ಯೂಸು ಬರ್ತಾನೆ ಇದೆ. ಎಣ್ಣೆ 775 ಬಿದ್ದಂಥ ಗೋಲ್ಡ್ ಇವತ್ತು ₹10 ಬಿದ್ದಿದೆ. 9,500 ಇದೆ. ಯಾರಿಗೆಲ್ಲ ಬೇಕೋ ಗೋಲ್ಡ್ ಪೀಸ್ನ ತಗೊಳ್ಳಿ. ನಮ್ಮ ಭಾಗವತರು ಇರೋವಾಗ ಭಯ ಯಾಕೆ? ಸೊ ಮತ್ತೆ ಅದು 10,000ನ ದಾಟುತ್ತೆ. ಅದರಿಂದ ಬೀಳ್ತಾ ಬೀಳ್ತಾ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ತಗೊಳ್ಳಿ, ಇನ್ಫ್ಯಾಕ್ಟ್ ರೈಟಾ? ಅದೇ ಗೋಲ್ಡ್ ಬೇಸ್ ಮುಖಾಂತರನೂ ತಗೋಬೋದು. ಇವತ್ತು ನಮ್ಗೆ ಇನ್ನೊಂದು ದೊಡ್ಡ ಒಳ್ಳೆ ನ್ಯೂಸ್ ಬಂದಿದೆ. ನ್ಯಾಟ್ಕೋ ಬಗ್ಗೆ ತುಂಬಾ ಚಿಂತೆ ಮಾಡಿದ್ರಿ ಕೆಲವು ಜನ. 726 ಆಲ್ಮೋಸ್ಟ್ 900ನ ದಾಟ್ಬಿಡ್ತು. 10% ಅಪ್ ಆಗಿತ್ತು. 9% 10% ಅಪ್ ಆಗಿತ್ತು ಬೆಳಗ್ಗೆ. ಲೋಯೆಸ್ಟ್ ಪಾಯಿಂಟ್ ಇಂದ 20-25%ಗಿಂತ ಮೇಲೆ ಏರಿದೆ. ತುಂಬಾ ಜನ ಭಯ ಪಟ್ರಿ. ನಿಮಗ್ ಧೈರ್ಯ ಇಲ್ಲ ಅಂದ್ರೆ ನ್ಯಾಟ್ಕೋನ ಬಿಟ್ಟು ಓಡೋಗ್ಬಿಡಿ. ಇದು ಬಂದು ತುಂಬಾ ರಿಸ್ಕ್ ಕಂಪನಿ. ಇದು ಬಂದು ಒಂದು ಸ್ಟಾರ್ಟಪ್ ಕಂಪನಿ ಅಂತೆಲ್ಲ ತುಂಬಾ ಜನ ಫೀಲ್ ಮಾಡಿದ್ರಿ. ರಿಸಲ್ಟ್ ಬಂದ್ಬಿಟ್ಟು ಹಂಗೆ ಜಂಪ್ ಮಾಡಿ ಓಡೋಗ್ಬಿಡಿ. ರೈಟಾ? ಸೊ ಆಮೇಲೆ ಅಯ್ಯೋ ಅಯ್ಯೋ ಅಂತ ಅಳಬಾರ್ದು. ಇನ್ನೊಂದು ಇಂಡಸ್ಇಂಡ್ ಬ್ಯಾಂಕು 5%, 4.5% ಅಪ್ ಆಗಿ 800 ಚಿಲ್ಲರೆನ ಕ್ರಾಸ್ ಆಗ್ಬಿಡ್ತು. 605ರಿಂದ ತಗೊಂಡಿರೋಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಥರ ಇರಲ್ಲ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕು ಕೆಲವು ಒಡವಿಗಳು ನಡೆಯುತ್ತೆ ಅಂತ ಅನ್ಕೊಳ್ಳೋರು ಕೂಡ ಅಂದರೆ ಜೂಟಾಗಿ ಓಡೋಗ್ಬಿಡಿ. ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಿ. ಅದರಿಂದ ಇದೆರಡು ಇವತ್ತು ಮಾರ್ಕೆಟ್ ಡೌನ್ ಆಗಿರೋ ಟೈಮಲ್ಲೂ ಈ ಎರಡು ಸ್ಟಾಕು ಚೆನ್ನಾಗಿ ಮಾಡಿದೆ. ಇದೆರಡೂ ನಮಗೆ ತುಂಬ ಲ್ಯಾಗ್ ಗಾರ್ಡ್ ಆಗಿತ್ತು. ನನಗೆ ತಿಳಿದ ಮಟ್ಟಿಗೆ ನ್ಯಾಟ್ಕೋ ಅನ್ನೋದು ತುಂಬ ಎಥಿಕಲ್ ಕಂಪನಿ, ಆನೆಸ್ಟ್ ಕಂಪನಿ, ತುಂಬ ಇಂಡಿಯನ್ಸ್ಗೆ ಹೆಲ್ಪ್ ಮಾಡುವಂಥ ಕಂಪನಿ. ಪ್ರಪಂಚದಲ್ಲೇ ತುಂಬ ಕಾಸ್ಟ್ಲಿ ಆಗಿರೋ ಒಂದು ಮೆಡಿಸಿನ್ಸ್ನ ಚೀಪಾಗಿ ಕೊಡೋವಂಥ ಕಂಪನಿಯಲ್ಲಿ ಯಾವ ಸಾಲನೂ ಇಲ್ಲ, ಏನೂ ಇಲ್ಲ. ಇದರಿಂದ ಲಾಂಗಲ್ಲಿ ಇರೋದ್ರಲ್ಲಿ ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಪಿ/ಬೈ ರೇಷಿಯೋನು ತುಂಬ ಕಡಿಮೆ ಆಗಿದೆ. ಆದರೆ ಸ್ವಲ್ಪ ನಾವು ಭಯ ಆಗ್ತಿದೆ. ಯಾಕಂದರೆ ಎಕ್ಸಿಟ್ ಬಟನ್ನ ಒತ್ಬಿಟ್ಟು ಓಡೋಗ್ಬಿಡಿ. ಆಮೇಲೆ ತಿರ್ಗಾ ಬಂದು ಅಳ್ಬೇಡಿ. ಇದಾದ ಮೇಲೆ ಇಂಡಸ್ಇಂಡ್ ಬ್ಯಾಂಕು ಅಟ್ಲೀಸ್ಟ್ 1.5 to 2 ಟೈಮ್ಸ್ ಬುಕ್ ಹೋಗುತ್ತೆ. ಮ್ಯಾನೇಜ್ಮೆಂಟ್ ಎಲ್ಲ ಬದಲಾಗಿ ಅದೆಲ್ಲ ಹೋಗೋದಕ್ಕೆ 1 ವರ್ಷಕ್ಕಿಂತ ಮೇಲೆ ಆಗುತ್ತೆ. ಆದರೆ ಇಲ್ಲ ಸರ್, ನನಗೆ ಟೆನ್ಷನ್ ಎಲ್ಲ ಬೇಡ ಸರ್, ನಾನು ಗೌರ್ಮೆಂಟ್ ಸ್ಟಾಕ್ ತಗೊಂಡ್ರೇ ಚೆನ್ನಾಗಿರ್ತೀನಿ ಅಂತ ನೀವು ಅನ್ಕೊಂಡ್ರಿ ಅಂದರೆ ಇದನ್ನು ನೀವು ಎಕ್ಸಿಟ್ ಮಾಡಿಬಿಡಿ. ಇದು ಮ್ಯಾನೇಜ್ಮೆಂಟ್ ಎಥಿಕಲ್ ಆಹಾ ಓಹೋ ಅಂತೆಲ್ಲ ನಾನೇನು ಹೇಳಲ್ಲ. ಪ್ರಮೋಟರ್ ಹತ್ರ ತುಂಬ ದುಡ್ಡಿದೆ, ಲೈಸೆನ್ಸ್ ಇಟ್ಟಿದ್ದಾರೆ, ಅದರಿಂದ ದುಡ್ಡನ್ನು ಇನ್ನೂ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಯಾರು MD, ಯಾರು CEO, ಯಾರು CF ಅಂತ ಡಿಸೈಡ್ ಮಾಡೋದು ರಿಸರ್ವ್ ಬ್ಯಾಂಕು. ಒಂದು ಸಿಸ್ಟಮ್, ಒಂದು ಇನ್ಸ್ಟಿಟ್ಯೂಷನಲ್ಲಿ ನಂಬಿಕೆ ಇದ್ದರೆ ನಾವು ಗೇಮಲ್ಲಿ ಇರೋಣ, ಇಲ್ವಾ ಜೋಟಾಗಿ ಓಡೋಗ್ಬಿಡೋಣ. ಇವರು ಬಂದು ರಿಟೇಲ್ ಕಾನ್ಸಂಟ್ರೇಟ್ ಮಾಡ್ತಾರೆ ಆ್ಯಂಡ್ ಮೈಕ್ರೋ ಫೈನಾನ್ಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ವೈಲೆಂಟ್ ಸ್ವಿಂಗ್ ಇರೋದಕ್ಕೆ ಪಾಸಿಬಲ್. ಫ್ಯೂಚರ್ ಆಫ್ ಎಲ್ಲ ಬ್ಯಾಂಕೂ ರಿಟೇಲ್ ಬ್ಯಾಂಕಿಂಗೆ. ಲಾಂಗಾಗಿ ದೊಡ್ಡದಾಗಿ ಲಂಪ ಕೊಡೋದೆಲ್ಲ ತುಂಬ ಕಷ್ಟ. ಅದರಿಂದ ಇಂಡಿಯಾದ ಎಮರ್ಜಿಂಗ್ ರಿಟೇಲ್ ಬ್ಯಾಂಕಲ್ಲಿ ಇದು ಒಂದು ಬ್ಯಾಂಕು. ಟಾಪ್ 5 ಬ್ಯಾಂಕ್ಸಲ್ಲಿ ಇದು ಒಂದು ಬ್ಯಾಂಕು. ಫ್ಯೂಚರಲ್ಲಿ ಚೆನ್ನಾಗಿ ಗ್ರೋ ಆಗುವಂಥ ಬ್ಯಾಂಕು. ನಾವು ಎಲ್ಲನೂ ಒಂದು ಬ್ಯಾಸ್ಕೆಟ್ ಆಗಿ ಇಟ್ಟಿದ್ದೀವಿ. ಇದನ್ನು ಕನ್ಸಿಡರ್ ಮಾಡೋದ್ರಲ್ಲಿ ನಮಗೇನೂ ಇಶ್ಯೂ ಇಲ್ಲ. ನಿನ್ನೆ ಬಂದು ಕರ್ನಾಟಕ ಬ್ಯಾಂಕು, ಸೌತ್ ಇಂಡಿಯನ್ ಬ್ಯಾಂಕು ಬಿಲೋ ಬುಕ್ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರಿ ಅಂದರೆ ನಿಮ್ಗೆ ಪ್ರಾಫಿಟಬಲ್ ಆಗಿ ಇರುತ್ತೆ. ಆದರೆ ಒಂದು ಚಿಕ್ಕ ಕ್ಲಿಪ್ಪು ಪ್ಲೇ ಮಾಡೋಕ್ಕೆ ಹೇಳ್ತೀನಿ. ಅದು ಇಂಗ್ಲೀಷಲ್ಲಿರುತ್ತೆ. ಅದ್ರಲ್ಲಿ ಬಂದು ಮಂಗರು ಬಫೆಟ್ ಏನು ಹೇಳ್ತಾರೆ ಅಂತ ನೋಡಿ. ಆ ಲಿಂಕ್ನ ಇಲ್ಲಿ ಶೇರ್ ಮಾಡಿಲ್ಲ, ಯಾಕಂದರೆ ಕಾಪಿರೈಟ್ ಬಂದರೂ ಬರ್ಬೋದು. ಅದರಿಂದ ನನ್ನ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಲಿಂಕಲ್ಲಿ ಶೇರ್ ಮಾಡಿದ್ದೀನಿ. ನಂದರಲ್ಲೂ ಇದೆ. ಲಿಂಕ್ನ ಕೆಳಗೆ ಹಾಕಕ್ಕೆ ಹೇಳ್ತೀನಿ. ಮಂಗರ್ ಏನು ಹೇಳ್ತಾರೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಇದು ಎಸ್ಪೆಷಲಿ ನ್ಯಾಟ್ಕೋಗೂ ಇಂಡಸ್ಇಂಡ್ ಬ್ಯಾಂಕ್ಗೂ ಸರಿಯಾಗಿರುತ್ತೆ. ಏನು ಹೇಳ್ತಾರೆ ಅಂದರೆ ರೈಸಸ್ನ ನೋಡಿದ್ರಿ ಅಂದರೆ ನೈಟ್ ನಿದ್ದೆನೇ ಮಾಡಲ್ಲ. ಅವು ಬಿಸ್ನೆಸಸ್ನ ಓನ್ ಮಾಡ್ತೀವಿ. ಒಂದು ಲೈಫ್ ಟೈಮ್ ಸೈಕಲಲ್ಲಿ 2-3 ಸಲ ಅದು 50% ಟಚ್ ಮಾಡಿಲ್ಲ ಅಂದರೆ ನಾವು ತಗೊಂಡಿದ್ದ ಪ್ರೈಸ್ಗಿಂತ ಅದು ಒಂದು ಒಳ್ಳೆ ಸ್ಟಾಕೇ ಅಲ್ಲ. ನಮ್ಮ ಬಿಸ್ನೆಸ್ನ ಅರ್ಧ ಬೆಲೆಗೆ ತಗೊಳ್ಳಕ್ಕೆ ನೋಡ್ತೀರಿ. ಅದರಲ್ಲಿ ವೊಲೆಟಾಲಿಟಿ ಇರುತ್ತೆ.
ನೀವು ವೊಲೆಟಿಲಿಟಿ ಬೇಡ ಅಂದರೆ ಬಫೆಟ್ ನಾಯಕರು ಹೇಳೋದು ನಿಮಗೆ ಸ್ಟಾಕ್ ಮಾರ್ಕೆಟೇ ಬೇಡ. 2 ಸ್ಟಾಕಿಂದನೂ ತಪ್ಪಿಸ್ಕೊಂಡ್ಬಿಟ್ರಿ, ಬೇಡ ಜೂಟ್ ಆಗೋಣ ಅಂದರೆ ಜೂಟಾಗಿ ಓಡೋಗ್ಬಿಡಿ. ಅದಾದ ಮೇಲೆ ತಗಮೈಲು ಇವತ್ತು 5% ಏರಿದೆ. ಯಾಕಂದರೆ ಅವರು ಚೆನ್ನೈ ಒಳಗೆ ಬಂದ್ಬಿಟ್ರು. ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಚೆನ್ನೈಯಲ್ಲಿ ತುಂಬ ಅಂಗಡಿಗಳನ್ನ ಅವ್ರು ಓಪನ್ ಮಾಡ್ತಿದ್ದಾರೆ. ಇದು ಪಬ್ಲಿಕ್ ನಾಲೆಡ್ಜು. ಅದರಿಂದ ತಂಗಮೈಲ್ ಬಂದು ಕರೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದು. ತಂಗಮೈಲ್ ಬಂದು ಓನ್ ಅಂಗಡಿಗಳನ್ನ ತೆಗಿತಾ ಇದ್ದಾರೆ. ಬಟ್ ಕಲ್ಯಾಣ್ ಬಂದು ಫ್ರಾಂಚೈಸಿ ಬಿಸ್ನೆಸ್ಸಲ್ಲಿ ಇಳಿದಿದ್ದಾರೆ. ಗೋಲ್ಡ್ ಸಡನ್ನಾಗಿ ಒಂದು ಶಾಕಲ್ಲಿ ಇಳೀತು ಅಂದರೆ ಫ್ರಾಂಚೈಸಿ ಬಿಸ್ನೆಸ್ ಯಾವುದೂ ಉಪಯೋಗಕ್ಕಾಗಲ್ಲ. ಯಾಕಂದರೆ ಇದು ಬಂದು ಫ್ರಾಂಚೈಸ್ ಓನ್ಡ್ ಕಂಪನಿ ಆಪ್ರೇಟೆಡ್ ಮಾಡಲ್ಲು. ಇದರಲ್ಲಿ ಪಾಸಿಬಿಲಿಟಿ ಆಫ್ ಟ್ರಬಲ್ಸ್ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಪಾಸಿಬಿಲಿಟಿ ಇದೆ. ಇದು ಹೈಲಿ ಓವರ್ ವ್ಯಾಲ್ಯೂಡ್ ಆಗಿದೆ, ಓವರ್ ಸ್ಟ್ರೆಚ್ಡ್ ಆಗಿದೆ. ನಿಮಗೆ ಅಗೇನ್ ತುಂಬ ಗಿದ್ದಿಯಾಗಿತ್ತಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ ಪ್ರಾಫಿಟ್ನ ಕನ್ಸಿಡರ್ ಮಾಡಿ ಅನ್ನೋದೇ ನನ್ನ ಹೇಳಿಕೆ. ಟಾಟಾ ಕನ್ಸ್ಯೂಮ್ದು ರಿಸಲ್ಟ್ ಬಂದಿದೆ. ಈ ಟಾಟಾ ಕನ್ಸ್ಯೂಮ್ದು ರಿಸಲ್ಟ್ ಮೇಲೆ ಗುಮ್ ಅಂತ ಪ್ರಾಫಿಟ್ ಏರಿದೆ. ಆದರೆ ಸ್ಟಾಕು ಬಸ್ ಅಂತ ಇಳಿದ್ಬಿಡ್ತು. ಯಾಕಂದರೆ ಈ ಪ್ರಾಫಿಟ್ ದೊಡ್ಡದಾಗಿ ಏರಿದ್ದಕ್ಕೆ ಕಾರಣ ಅದರ್ ಇನ್ಕಮ್. ಆ ಅದರ್ ಇನ್ಕಮಿಂದ ಪ್ರಾಫಿಟ್ ಏರ್ತು ಬಿಟ್ಟರೆ ಮೇನ್ ಬಿಸ್ನೆಸ್ಸಿಂದ ಪ್ರಾಫಿಟ್ ಏರಿಲ್ಲ. ಅದು ಮಾರ್ಕೆಟಿಗೆ ಗೊತ್ತಾಯಿತು. ಅದರಿಂದ ಅದು 4% ತಗೊಂಡಿದೆ. ಇನ್ನೂ ವಜ್ರದ ಸೂಜಿನೇ, ಇದ್ರ ಪಕ್ಕ ಬರಬೇಡಿ. ಬಟ್ ಥರ ವಜ್ರದ ಸೂಜಿ ಸ್ಟಾಕಲ್ಲೇ ಪ್ರಾಫಿಟ್ ಅಂತ ನೋಡಿದ ತಕ್ಷಣ ಓಡಬೇಡಿ. ಪ್ರಾಫಿಟ್ ಯಾವುದರಿಂದ ಅನ್ನೋದನ್ನು ನೀವು ನೋಡಬೇಕು. ಪ್ರಾಫಿಟ್ ಯಾವುದರಿಂದ ಅಂತ ನೀವು ನೋಡಿದ್ರಿ ಅಂದರೆ ಈ ಕೇಸಲ್ಲಿ ಬಂದು ಅದರ್ ಇನ್ಕಮ್ ಎಕ್ಸ್ಟ್ರಾರ್ಡಿನರಿ ಇನ್ಕಮಲ್ಲಿ ಬಂದಿದೆ. ಆ ಎಕ್ಸ್ಟ್ರಾರ್ಡಿನರಿ ಇನ್ಕಮ್ ತುಂಬ ದಿನ ಏನು ನಡೆಯಲ್ಲ. ಅದರಿಂದ ಇದನ್ನು ಕನ್ಸಿಡರ್ ಮಾಡಬೇಡಿ. ಏರ್ ಇಂಡಿಯಾ ಬಂದು ಏನು ಮಾಡ್ತಾರೆ ಅಂದರೆ ಆಲ್ರೆಡಿ 80 ಪ್ಲೇನ್ ಚೈನಾ ಪ್ಲೇನ್ನ ತೊಗೊಂಡಿದ್ದಾರೆ. ಅದರಿಂದ ಏರ್ ಇಂಡಿಯಾದವನು ಏನು ಹೇಳ್ತಾನೆ, ಇನ್ನೂ ಒಂದು 50 ಪ್ಲೇನ್ ಅವ್ರ ಗ್ರಾಫ್ಸ್ ಇದೆ, ಇದನ್ನ ನಮ್ಮ ಹತ್ರ ತಳ್ಳಿದ್ರಿ ಅಂದರೆ ಹೌದಲ್ರಿ ಪ್ಲೇನ್ನ ಹಾರಾಡಿಸ್ತೀವಿ, ಇಲ್ಲಿಕೋ ಜೊತೆ ಕಾಂಪಿಟೇಷನಲ್ಲಿ ಬರ್ತೀವಿ ಅಂತ ಏರ್ ಇಂಡಿಯಾ ಹೇಳಿದೆ. ಸುಮಾರು 50 ಪ್ಲೇನ್ ಅಪ್ ಫಾರ್ ಗ್ರಾಫ್ಸು. ಅದರಲ್ಲಿ ಎಷ್ಟು ಏರ್ ಇಂಡಿಯಾಗೆ ಸಿಗುತ್ತೆ ಅನ್ನೋದನ್ನು ನಾವು ಕಾದಿದ್ದು ನೋಡೋಣ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಏನು ಹೇಳ್ತಾರೆ ಅಂದರೆ ಭಾರತ್ ಪ್ರೆಷರೈಸ್ ರಿಯಾಕ್ಟರ್ಸ್ ಅಂತ ಹೆವಿ ವಾಟರ್ ರಿಯಾಕ್ಟರ್ಸ್ ನಮ್ಮದು ದಿನ ಆದಮೇಲೆ ಸ್ಟ್ರಗಲ್ ಮಾಡಿ ಬಂದುಬಿಡ್ತು. CPL ಬಂದು ಫ್ಯಾಕ್ಟ್ರಿಯನ್ನು ಆಪ್ರೇಟ್ ಮಾಡುತ್ತೆ, ಓನ್ ಮಾಡುತ್ತೆ. ಕ್ಯಾಪಿಟಲ್ನ ಬಂದು ದೊಡ್ಡ ಕಂಪ್ನಿಗಳು ಹಾಕುತ್ತೆ. ಯೂಶುವಲ್ ಸಸ್ಪೆಕ್ಟ್ಸು ಅವರು ಆ ಪವರ್ನ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಆ ಪವರ್ನ ಬಂದು ಅವರು ಮಾರ್ಕೆಟಲ್ಲಿ ಮಾರ್ಬೋದು ಅಂತ ಹೇಳ್ತಾರೆ. 100 ಗಿಗಾವ್ಯಾಟ್ವರೆಗೂ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಕುತೂಹಲದಲ್ಲಿರುವಂಥ ಪವರ್ ಪ್ಲ್ಯಾಂಟ್ನ NCPI ₹13 ಒಂದು ಯೂನಿಟ್ ಅಂತ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ಲಾಗಿ. ಇದರಲ್ಲಿ ಮುಂಚೆನೇ ಟಾಟಾಸ್ ಬಂದು ಈ ಥರ ಪವರ್ನ ಯೂಸ್ ಮಾಡಿ ಇದರಲ್ಲಿ ಜಮ್ಶೆಡ್ಪುರಲ್ಲೂ ಕಲಿಂಗನಗರಲ್ಲೂ ಸ್ಟೀಲ್ ರೆಡಿ ಮಾಡೋಕ್ಕೆ ಯೂಸ್ ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಟಾಟಾ ಸ್ಟೀಲ್ ಈಗ ತುಂಬ ಎಕ್ಸ್ಪೆನ್ಸಿವ್, ಕನ್ಸಿಡರ್ ಮಾಡಬೇಡಿ. ಈ ಸಮಯದಲ್ಲಿ ಟಾಟಾ ಮೋಟಾರ್ಸ್ ಒಂದು ಟಾಟಾ ಪವರ್ ಜೊತೆ ಸೈನ್ ಅಪ್ ಮಾಡಿ ಜಾಯಿಂಟ್ ವೆಂಚರಲ್ಲಿ ಒಂದು ರೆನ್ಯೂಯಬಲ್ ಎನರ್ಜಿ ಥರ ಒಂದು ಸೆಟ್ ಮಾಡ್ತಿದ್ದಾರೆ. ಬೇಸಿಕ್ಲಿ ಸೋಲಾರ್ ಪವರ್ ಪ್ಲಾಂಟ್ ಆಗಿರ್ಬೋದು ಆ್ಯಂಡ್ ವಿಂಡ್ ಪ್ಲಾಂಟ್ ಆಗಿರ್ಬೋದು. ಇದನ್ನ ಬಂದು ಯೂಸ್ ಮಾಡಿ ಟಾಟಾ ಮೋಟಾರ್ಸ್ ಕ್ರೀಮ್ ಪಾತ್ ಆಗೋದಕ್ಕೆ ಅರ್ಗೆ ಆಗುತ್ತೆ ಅಂತ ಟಾಟಾ ಮೋಟಾರ್ಸ್ ಅನೌನ್ಸ್ ಮಾಡಿದ್ದಾರೆ. ಲಾಸ್ಟ್ ಮಂತೆಲ್ಲ ಮಾರ್ಕೆಟ್ ಏಟ್ ತಿಂದಿತ್ತು. ಈ ಮಂತು ಅಮೇರಿಕಾಲಿ ಮಾರ್ಕೆಟ್ ಸ್ವಲ್ಪ ಏರಿದೆ 1.7%. ಅಂತ ನೋಡಿದ್ರಿ ಅಂದರೆ ಮೊನ್ನೆನೆಲ್ಲ ಟ್ರಂಪು ಬಲ್ಟಿ ಹಿಡ್ದು ಹೇಳಿದ್ದೇನೆ, ಚೈನಾದವನು ಮಾತಾಡೋಕ್ಕೆ ಬಂದಿಲ್ಲ. ಅದರೊಳಗೆ ನಾನು ನಿಮಗೆ ಗುಡ್ ಡೀಲ್ ಕೊಡ್ತೀನಿ, ಟ್ಯಾರಿಫ್ ಎಲ್ಲ ತುಂಬಾ ಕಡಿಮೆ ಮಾಡ್ತೀನಿ ಚೈನಾಗೆ, ಇಟ್ಸ್ ಆನ್ ದಿ ಕಾರ್ಡ್ಸ್ ಡೀಲಿಸಮ್ ಅನ್ನೋ ಥರ ಅವರು ಅನೌನ್ಸ್ ಮಾಡಿಬಿಟ್ರು. ಆಮೇಲೆ ಅದು 4% ಆಡಿಯೋ ಬಂದು ಇಲ್ಲ ನಾವು ರೆಡಿ ಅಂತ ನಾವು ಸಿಗ್ನಲ್ ಮಾತ್ರ ಕೊಟ್ವಿ ಅಂತ. ಅದರಿಂದ ಈಗ ಮಾರ್ಕೆಟ್ ಬಂದು ಮತ್ತೆ ಏರಿದ್ದನ್ನು ಬಂದು ಮತ್ತೆ ಕರೆಕ್ಟ್ ಆಯಿತು. ಸೊ ಓವರಾಲ್ ಆಗಿ ನೋಡಿದ್ರಿ ಅಂದರೆ ಟ್ರಂಪ್ ಭಾಗವತರು ಏನು ಕೇಳ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅದರಿಂದ ಈ ವೈಲೆನ್ಸ್ ವಿಂಗ್ಸ್ ಇನ್ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ. ನಾವು ₹10 ಸ್ಟಾಕ್ ಏನಾರು ₹5 ಸಿಕ್ಕಿದ್ರೆ ನಿಧಾನವಾಗಿ ಕನ್ಸಿಡರ್ ಮಾಡೋಣ. ಅದಾದಮೇಲೆ ಜಪಾನಿಂದ ಒಂದೆರಡು ನ್ಯೂಸು. ಜಪಾನಲ್ಲಿ ಮೇನ್ ನ್ಯೂಸ್ ಏನಂದರೆ ಈ ಟೊಯೋಟಾ ಅನ್ನೋ ಕಂಪನಿ ಬಂದು ಮಾರ್ಚಲ್ಲಿ ರೆಕಾರ್ಡ್ ಸೇಲ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಮಾರ್ಚಲ್ಲಿ 3 ಲಕ್ಷ ಗಾಡಿ ನಾರ್ತ್ ಅಮೆರಿಕಾದಲ್ಲಿ ಮಾರಿದ್ದಾರೆ. ಯಾಕೆ ಮಾರಿದ್ರು ಅಂದರೆ ಟ್ಯಾರಿಫ್ ಬರುತ್ತೆ ಅಂತ ಅವಸರವಾಗಿ ತುಂಬ ಜನ ಮುಂಚೆನೇ ಸ್ಟಾಕ್ನ ತಗೊಂಡ್ಬಿಟ್ರು. ಅದಾದಮೇಲೆ ಸುಲ್ಬರು ಅನ್ನೋ ಒಂದು ಅವರು ಟೊಯೋಟಾದ ಸಿವಿರ್ ಕಂಪನಿ, ಅದರಲ್ಲಿ ಟೊಯೋಟಾ ತುಂಬ ದೊಡ್ಡ ಶೇರ್ ಹೋಲ್ಡಿಂಗಲ್ಲಿದೆ, ಅವರು ರೆಕಾರ್ಡ್ ಸೇಲ್ಸ್ ಮಾಡಿದ್ದಾರೆ. ಈಗ ಬಂದು ಇನ್ನೊಂದು ನ್ಯೂಸ್ ನೋಡಿದ್ರಿ ಅಂದರೆ
ಬಫೆಟ್ ತಾತನ ನೋಡಿ ಕಾಪಿ ಹೊಡೆದು ತುಂಬ ಜನ ಬಂದು ಜಪಾನ್ ಸ್ಟಾಕ್ ಮಾರ್ಕೆಟಲ್ಲೂ ಜಾಪನೀಸ್ ಬಾಂಡಲ್ಲೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಜಪಾನಲ್ಲಿ ಬಂದು ಇನ್ಫ್ಲೇಷನ್ ಏರ್ತಾ ಇರೋದ್ರಿಂದ ಇಂಟ್ರೆಸ್ಟ್ ರೇಟ್ ಇನ್ನ ಏರಿಸ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಅಮೆರಿಕಲ್ಲಿ ಸ್ಟಾಕು ತುಂಬ ಕಾಸ್ಟ್ಲಿ ಆಗಿದೆ. ಹಂಗೆ ನೋಡುವಾಗ ಜಪಾನಲ್ಲಿ ಸ್ಟಾಕ್ ತುಂಬ ಇನ್ಎಕ್ಸ್ಪೆನ್ಸಿವ್ ಆಗಿದೆ ಅಂತ ದುಡ್ಡು ಬಂದು ಅಮೆರಿಕಲ್ಲಿಂದ ಜಪಾನ್ಗೆ ಹೋಗ್ತಾ ಇದೆ. ಬಫೆಟ್ ತಾತ 2 ವರ್ಷಕ್ಕೆ ಮುಂಚೆ ಮಾಡಿದ್ನ ಮಾರ್ಕೆಟ್ ಇವತ್ತು ಮಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದೇ ಇವತ್ತು ಓವರ್ ಆಲ್ ಸಿಚುವೇಶನ್. ಟ್ರಂಪ್ ಏನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಗೋಲ್ಡ್ ಅಲ್ಲಿ ಒಂದು ಮೈನರ್ ಕರೆಕ್ಷನ್ ಇಂಡಿಯಾದಲ್ಲಿ, ವರ್ಲ್ಡ್ ವೈಡ್ ಅಲ್ಲಿ ಒಂದು ದೊಡ್ಡ ಕರೆಕ್ಷನ್. ಇದನ್ನೆಲ್ಲ ಬಂದು ನೋಡೋವಾಗ ನಾವು ಗೋಲ್ಡ್ ಅಲ್ಲೂ ನಾವು ಫಾರ್ಮಾದಲ್ಲೂ ಲಾಂಗ್ ಆಗಿರೋದು ಈಗ ಸದ್ಯಕ್ಕೆ ಒಳ್ಳೆಯದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಾಧ್ಯವಾದರೆ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಈ ವಿಡಿಯೋನ ಕಳಿಸಿ, ಅವರನ್ನ ನೋಡೋಕೆ ಹೇಳಿ. 4 ಚಾನಲ್ಸ್ ನಮ್ಮ ಹತ್ರ ಇದೆ. ಐಸಾ ಬೋಲ್ತಾ ಹೇ ಅನ್ನೋ ಹಿಂದಿ ಚಾನಲ್, ಮನಿ ಪೇಚ್ ಅಂತ ತಮಿಳಲ್ಲೂ, ಮನಿ ಮಾತುಲು ಅಂತ ತೆಲುಗುನಲ್ಲೂ, ಮನಿ ಪೇಚ್ ಮಲಯಾಳಂ ಅಂತ ಮಲಯಾಳಂನಲ್ಲೂ ಇದೆ. ನಿಮ್ಮ ಫ್ರೆಂಡ್ಸ್ಗೆ ಕನ್ನಡ ಗೊತ್ತಿಲ್ಲ, ಈ ಲ್ಯಾಂಗ್ವೇಜಸಲ್ಲೇ ನೋಡಬೇಕು ಅಂತ ಅಂದ್ಕೊಂಡ್ರು ಅಂದರೆ ನೀವು ಲಿಂಕ್ ಕೊಟ್ರಿ ಅಂದರೆ ಅವ್ರು ನೋಡ್ಬೋದು. ಧನ್ಯವಾದಗಳು.